ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ವ್ಯಾವಹಾರಿಕವಾಗಿ ಒಂದಷ್ಟು ಲಾಭವನ್ನು ನೋಡ್ತಕ್ಕಂತಹ ದಿವಸ. ವ್ಯವಹಾರದಲ್ಲಿ ಅನುಕೂಲವಾಗುತ್ತೆ ಅನ್ನುವಂತಹ ಸೂಚನೆ ಬಹಳ ಮುಖ್ಯವಾಗಿ ಕಾಣ್ತಾ ಇರುವಂಥದ್ದು. ಮನೆಯಲ್ಲಿ ತುಂಬ ಹೊಂದಾಣಿಕೆ ಮುಖ್ಯ. ಮನೆಯವರ ಜೊತೆಯಲ್ಲಿ ಮನಸ್ತಾಪವನ್ನು ಮಾಡಿಕೊಂಡ್ರೆ ನಿಮ್ಮ ವ್ಯವಹಾರಕ್ಕೆ ಅದು ಅಡ್ಡಿ ಆಗಬಹುದು. ಮಾನಸಿಕವಾಗಿ ಸಮಾಧಾನ ಇಲ್ಲದೆ ಇದ್ದಾಗ ಹೊರಗಿನ ವ್ಯವಹಾರಗಳು ಸಮಂಜಸವಾಗಿ ನಡೆಯುತ್ತೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಸಮಾಜಕ್ಕೆ ಪೂರಕವಾದಂತಹ ಕೆಲಸವನ್ನು ಮಾಡಬೇಕು. ಅಂದರೆ ಕಾನೂನಾತ್ಮಕವಾಗಿ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸಗಳು ಇರಬೇಕು. ಕಾನೂನಿನ ಚೌಕಟ್ಟಿನಲ್ಲಿ ನೀವು ಮಾಡ್ತಕ್ಕಂತಹ ವ್ಯವಹಾರಗಳಿದ್ದರೆ ಅದು ನಿಮಗೆ ಕ್ಷೇಮ ಅನ್ನುವಂಥದ್ದು. ಮಕ್ಕಳ ಜೊತೆಯಲ್ಲಿ ಸಂಘರ್ಷವಾಗಬಹುದು, ಮಕ್ಕಳ ಜೊತೆಯಲ್ಲಿ ಏನೋ ಜಗಳವನ್ನು ಮಾಡಿಕೊಳ್ಬಹುದು, ಆದರೆ ಅದು ಒಳ್ಳೆಯದಲ್ಲ. ಮಕ್ಕಳ ಜೊತೆಯಲ್ಲಿ ಜಗಳವನ್ನು ಮಾಡಿಕೊಂಡಾಗ ಮಾನಸಿಕವಾಗಿ ನೆಮ್ಮದಿ ಇಲ್ಲದೇ ಇರತಕ್ಕಂಥದ್ದು. ಆ ರೀತಿ ಅಸಮಾಧಾನದಿಂದ ನೀವು ವ್ಯವಹಾರಾದಿಗಳನ್ನು ನಡೆಸೋದು ಕಷ್ಟ ಸಾಧ್ಯವಾದೀತು ಅಂತಕ್ಕಂಥದ್ದು. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ದೊಡ್ಡವರ ಆಶೀರ್ವಾದ ಮಾರ್ಗದರ್ಶನ ನಿಮ್ಮೆಲ್ಲ ಕೆಲಸಗಳಿಗೆ ಪೂರಕವಾಗಿ ಅಗತ್ಯವಾಗಿ ಬೇಕಾಗುವಂಥದ್ದಾಗಿರುತ್ತೆ. ಶಿಸ್ತುಬದ್ಧವಾದಂತಹ ಜೀವನದಿಂದ ಮಾತ್ರ ಆದರ್ಶ ವ್ಯಕ್ತಿ ಅಂತ ಅನ್ನಿಸ್ಕೊಳ್ಬಹುದು. ಎಲ್ಲೂ ಕೂಡ ಅಶಿಸ್ತಿಗೆ ಕಾರಣ ಆಗುವಂಥದ್ದು ಬೇಡ ಅನ್ನುವಂತಹ ಅರ್ಥ. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಮಾನಸಿಕವಾದಂತಹ ಒತ್ತಡ ಹೆಚ್ಚಾಗುವಂಥದ್ದು. ಅದು ಕೆಲಸದ ದೃಷ್ಟಿಯಿಂದ, ಸಾಂಸಾರಿಕವಾಗಿ ಅಥವಾ ವಿದ್ಯಾ ಕ್ಷೇತ್ರದಲ್ಲಿ, ನೌಕರಿಯಲ್ಲಿ, ಹೀಗೆ ಹಲವು ನಿಮ್ಮ ಕಾರ್ಯಕ್ಷೇತ್ರಗಳಿರಬಹುದು. ಅಲ್ಲಿ ಮಾನಸಿಕವಾದಂತಹ ಒತ್ತಡ ಹೆಚ್ಚಾಗುವಂತಹ ದಿವಸವಾಗುತ್ತೆ. ಮನೆಯಲ್ಲೂ ಕೂಡ ಸ್ವಲ್ಪ ಅಸಮಾಧಾನ. ಮನೆಯಲ್ಲಿ ಅಸಮಾಧಾನ ಇರುವಂಥದ್ದೇ ನಿಮ್ಮ ಕೆಲಸದಲ್ಲಿ ಒತ್ತಡಕ್ಕೆ ಹೆಚ್ಚಾಗಬಹುದು. ಯಾಕೆ ಅಂತಂದರೆ ಯಾವಾಗ ಮನಃಶುದ್ಧಿ ಇರುವುದಿಲ್ಲ ಆಗ ಯಾವ ಕೆಲಸದ ಗುಣಮಟ್ಟವೂ ಕೂಡ ಬಹಳ ಉತ್ಕೃಷ್ಟವಾಗಿರುವುದಿಲ್ಲ. ಮನಃಪೂರ್ವಕವಾಗಿ ಮಾಡಬೇಕಾದಂತಹ ಕೆಲಸಕ್ಕೆ ಅಡ್ಡಿಯಾಗುವಂಥದ್ದಾಗತ್ತೆ. ಹೀಗೆ ಒಂದಕ್ಕೊಂದು ಪರಸ್ಪರವಾಗಿ ಸಂಬಂಧ ಇರೋದರಿಂದ ಅವೆಲ್ಲವೂ ಕೂಡ ವಾಮಮಾರ್ಗವನ್ನು ಅಥವಾ ತಪ್ಪು ದಾರಿಯನ್ನು ಸೂಚಿಸ್ತಕ್ಕಂಥದ್ದಾಗುತ್ತೆ. ಜಾಗ್ರತೆಯಿಂದ ಗಮನಿಸಬೇಕಾದಂಥದ್ದು. ಬಂಧುಗಳ ವಿಚಾರದಲ್ಲಿ ಬೇಸರವಾಗುತ್ತೆ. ನೆಂಟರು ಇಷ್ಟರು ತಮ್ಮ ಕೆಲಸ ಆಗುವವರೆಗೆ ನಿಮ್ಮ ಜೊತೆಯಲ್ಲಿರ್ತಾರೆ, ನಿಮ್ಮನ್ನು ಹೊಗಳುತ್ತಾರೆ, ನಿಮ್ಮನ್ನು ಬಿಟ್ಟರೆ ಇಲ್ಲ ಅಂತ ಹೇಳ್ತಿರ್ತಾರೆ. ಆದರೆ ಕೆಲಸವಾದ ನಂತರದಲ್ಲಿ ನಿಮ್ಮನ್ನು ಬಹಳ ನಿಕೃಷ್ಟವಾಗಿ ಕಾಣ್ತಕ್ಕಂಥದ್ದು. ಇದು ಮನಸ್ಸಿಗೆ ತುಂಬ ಬೇಸರವನ್ನು ಉಂಟು ಮಾಡುತ್ತೆ. ಯಾರಿಗೂ ಯಾವ ಕಾರಣಕ್ಕೂ ಯಾವ ಸಲಹೆಯನ್ನು ಕೂಡ ಕೊಡಬೇಡಿ. ಯಾಕೆ ಅಂತಂದರೆ ನಿಮ್ಮನ್ನು ಆಶ್ರಯ ಮಾಡಿ ನಿಮ್ಮ ಹತ್ರ ಕೇಳಬೇಕು ಅಂತ ಜನ ಇರಬಹುದು. ಆದರೆ ನೀವು ಸಲಹೆಗಳನ್ನು ಕೊಟ್ಟು ಸೂಚನೆಗಳನ್ನು ಕೊಟ್ಟು ಆನಂತರದಲ್ಲಿ ನೀವು ನಿಷ್ಠುರ ಆಗೋದಕ್ಕಿಂತ ತಟಸ್ಥವಾಗಿದ್ದು ಬಿಟ್ಟರೆ ಬಹಳ ಒಳ್ಳೆಯದು ಅಂತ ಅರ್ಥ. ನಿಮ್ಮ ಕರ್ತವ್ಯದ ಬಗ್ಗೆ ಹೆಚ್ಚು ಗಮನ ಇರಲಿ. ಬೇರೆಯವರ ವಿಚಾರ ನಿಮಗೆ ಯಾಕೆ ಬೇಕು? ನಿಮ್ಮ ಜವಾಬ್ದಾರಿ ಏನಿದೆ, ನಿಮ್ಮ ಕರ್ತವ್ಯ ಏನಿದೆ, ಅದನ್ನು ಪೂರೈಸುವಂತಹ ಪ್ರಯತ್ನವನ್ನು ಮಾಡಿ. ಆರ್ಥಿಕವಾದಂತಹ ಭದ್ರತೆಯನ್ನು ನೋಡಿಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ನಿಮಗೆ ಕ್ಷೇಮವಾಗಿದೆ, ಯಾವ ಆಪತ್ತೂ ಇಲ್ವಾ, ಯಾವ ತೊಂದರೆಯೂ ಇಲ್ವಾ, ಹಣಕಾಸಿಗೆ ಏನೂ ಅಡ್ಡಿ ಆಗೋದಿಲ್ವಾ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ವೈಯಕ್ತಿಕವಾದ ಕೆಲವು ಕೆಲಸಗಳಿಗೆ ಅನೇಕ ವಿಘ್ನಗಳು ಬರುತ್ತೆ. ನಿಮ್ಮದೇ ಆದಂತಹ ಕೆಲವು ಕೆಲಸಗಳನ್ನು ಮಾಡಿ ಪೂರೈಸಿಕೊಳ್ಬೇಕಾಗತ್ತೆ. ಆದರೆ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಡ್ಡಿ ನಿಮಗೆ ಒದಗುವಂಥದ್ದಾಗತ್ತೆ, ಅಡಚಣೆಯಾಗತ್ತೆ. ಒಂದೇ ಕೆಲಸಕ್ಕೆ ಹಲವಾರು ಬಾರಿ ಹೋಗಬೇಕಾದಂತಹ ವಾತಾವರಣ ಪರಿಸ್ಥಿತಿ ಬರಬಹುದು ಅನ್ನುವಂಥದ್ದು. ಪ್ರಯಾಣದಿಂದ ಅರ್ಧಕ್ಕೆ ಹಿಂದಿರುಗಬಹುದು. ಎಲ್ಲೋ ಹೊರಟಿರ್ತೀರಿ, ನೀವು ಅಂದುಕೊಂಡಂತಹ ವ್ಯಕ್ತಿಯೋ ಅಂದುಕೊಂಡಂತಹ ಕೆಲಸವೋ ಆಗೋದಿಲ್ಲ ಅಂತ ಮಾಹಿತಿ ಸಿಕ್ಕಾಗ ಅರ್ಧಕ್ಕೆ ವಾಪಸ್ಸಾಗ್ತೀರಿ. ಅಥವಾ ಏನೋ ಮನಸ್ಸಿಗೆ ಸಮಾಧಾನ ಆಗದಲೇ
ಅರ್ಧಕ್ಕೂ ಹಿಂದಿರುಗುವಂತಹ ಪರಿಸ್ಥಿತಿ ನಿಮಗೆ ಒದಗಿ ಬರಬಹುದು. ಶತ್ರು ಕಾಟದಿಂದ ಬೇಸರವಾಗುತ್ತೆ. ವಿರೋಧಿಗಳು ನಿಮಗೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕೂಡ ತೊಂದರೆಯನ್ನು ಮಾಡ್ತಾರೆ, ಅಡ್ಡಿಯನ್ನುಂಟು ಮಾಡ್ತಾರೆ. ಅವರ ಉಪಟಳ, ಅವರ ತೊಂದರೆ ನಿಮಗೆ ಬಹಳ ಬೇಸರವನ್ನು ಮಾಡುತ್ತೆ. ಹಣ ಖರ್ಚಾಗತ್ತೆ, ಆದರೂ ಕೂಡ ನೆಮ್ಮದಿ ಇಲ್ಲ. ಏನೋ ಒಂದು ಕೆಲಸ ಆಗತ್ತೆ, ಹಣ ಖರ್ಚಾದರೂ ಪರವಾಗಿಲ್ಲ ಅನ್ನುವಂತಹ ಮನಸ್ಥಿತಿ ಇದ್ದಂಥವ್ರಿಗೆ ಹಣ ಖರ್ಚಾದರೂ ಕೂಡ ಕೆಲಸ ಆಗೋದಿಲ್ಲ. ಈ ಕಡೆ ಹಣವೂ ವ್ಯರ್ಥ, ಮಾನಸಿಕವಾಗಿಯೂ ಕೂಡ ಕೆಲಸ ಆಗಲಿಲ್ವಲ್ಲ ಅನ್ನುವಂತಹ ಹಿಂಸೆಯನ್ನು ಎದುರಿಸಬೇಕಾಗತ್ತೆ. ಯಾವ ಕೆಲಸವೂ ಕೂಡ ಕೈಗೂಡದೇ ಇರತಕ್ಕಂತಹ ದಿವಸ. ನೀವು ಏನೇ ಪ್ರಯತ್ನ ಮಾಡಿ, ಎಷ್ಟೇ ಹಣವನ್ನು ಖರ್ಚು ಮಾಡಿ, ನೀವು ಅಂದುಕೊಂಡಂತಹ ರೀತಿಯಲ್ಲಿ ಕೆಲಸ ಪರಿಪೂರ್ಣ ಆಗೋದಿಲ್ಲ. ಯಾವುದೋ ಕೊನೆಯ ಹಂತಕ್ಕೆ ಬಂದು ನಾಳೆ ನೋಡೋಣ ಅಂತ ಹೇಳಿ ಅನ್ನುವ ಸ್ಥಿತಿಗೆ ಬರಬಹುದು ಅಂತ ಅರ್ಥ. ನಿಮ್ಮ ಪ್ರಯತ್ನ ಎಲ್ಲ ವ್ಯರ್ಥ ಆಯಿತು ಅನ್ನುವಂತಹ ಭಾವನೆ ಕೊನೆಯಲ್ಲಿ ಗೊತ್ತಾಗುತ್ತೆ. ಹಾಗಂತ ಪ್ರಯತ್ನ ವ್ಯರ್ಥವಾಗುತ್ತೇನೋ ಅನ್ನುವಂತಹ ಅನುಮಾನದಿಂದ ಸುಮ್ಮನೆ ಕೂತ್ಕೊಳ್ಳೋಕೆ ಬರೋದಿಲ್ಲ. ಪ್ರಯತ್ನವನ್ನು ಮಾಡಲೇಬೇಕು. ಆದರೆ ಆ ಪ್ರಯತ್ನ ಯಾವ ರೀತಿಯ ಉತ್ತಮವಾದಂತಹ ಫಲವನ್ನೂ ಕೊಡುವುದಿಲ್ಲ ಅನ್ನುವಂಥದ್ದು ಬೇಸರದ ಸಂಗತಿಯಾಗತ್ತೆ. ಈಶ್ವರನನ್ನು ಪ್ರಾರ್ಥನೆ ಮಾಡಿ ಒಂದಷ್ಟಾದರೂ ನೀವು ಅಂದುಕೊಂಡಂತಹ ಕೆಲಸಗಳು ಆಗಲಿ, ಶುಭವಾಗಿ. ಕರ್ಕಾಟಕ ರಾಶಿ, ಕಾರ್ಯಕ್ಷೇತ್ರದಲ್ಲಿ ಯಶಸ್ಸಿಗೋಸ್ಕರವಾಗಿ ಒದ್ದಾಡಬೇಕಾಗತ್ತೆ. ಏನೋ ಒಂದು ಗುರಿ ಸಾಧನೆಯನ್ನು ಮಾಡಲೇಬೇಕು ಅನ್ನುವಂತಹ ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನ ನಿರಂತರವಾಗಿರಬೇಕಾಗತ್ತೆ. ಅದಕ್ಕೋಸ್ಕರ ಪರಿಶ್ರಮವನ್ನು ಪಡಬೇಕಾದಂಥದ್ದಾಗತ್ತೆ. ಯಾರದ್ದೋ ಮಾತಿನಿಂದ ನಿಮಗೆ ಅವಮಾನವಾಗುತ್ತೆ. ಬೇರೆ ಯಾರೋ ಏನೋ ಮಾತಾಡಿರ್ತಾರೆ, ಅದು ನಿಮ್ಮ ಬಾಯಿಂದ ಪುನರುಚ್ಚಾರವಾಗುತ್ತೆ. ಅಥವಾ ಅವರ ಆಡಿದ ಮಾತನ್ನು ನೀವು ಹೇಳ್ತೀರಿ, ನೀವೇ ಹೇಳಿದ್ದು ಅನ್ನುವಷ್ಟರ ಮಟ್ಟಿಗೆ ಆ ಮಾತು ನಿಮಗೆ ಅವಮಾನವನ್ನು ಮಾಡುತ್ತೆ ಅಂತ ಅರ್ಥ. ಯಾವುದೇ ರೀತಿಯ ಮಾನಸಿಕವಾದಂತಹ ಗೊಂದಲಗಳು ಬೇಡ. ಏನೇ ಗೊಂದಲ ಇರಲಿ, ಅದೆಲ್ಲವನ್ನ ಸರಿಯಾದಂತಹ ರೀತಿಯಲ್ಲಿ ಬಗೆಹರಿಸ್ಕೊಳ್ಬೇಕು. ಸರಿಯಾದ ನಿರ್ಧಾರ ಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಕೋರ್ಟ್ ಕೆಲಸಗಳಲ್ಲಿ ಅಪಜಯವಾಗತಕ್ಕಂತಹ ಸೂಚನೆ ಇದೆ. ಹಾಗಾಗಿ ಅದಕ್ಕೆ ಸಂಬಂಧಿಯಾದಂತಹ ಸ್ಪಷ್ಟವಾದಂತಹ ಮಾಹಿತಿಯನ್ನು ಪಡ್ಕೊಂಡು ನೀವು ನ್ಯಾಯಾಲಯದಲ್ಲಿ ಅಥವಾ ಕಾನೂನಾತ್ಮಕವಾದಂತಹ ಹೋರಾಟದಲ್ಲಿ ಭಾಗಿಯಾಗತಕ್ಕಂಥದ್ದು ಒಳ್ಳೆಯದಾಗತ್ತೆ ಅಂತ ಅರ್ಥ. ಅಂದುಕೊಂಡಂತಹ ಕೆಲಸಕ್ಕೆ ಮನೆಯವರದ್ದೇ ಅಸಹಕಾರ, ಮನೆಯವರೇ ನಿಮಗೆ ಪ್ರೋತ್ಸಾಹ ಮಾಡೋದಿಲ್ಲ, ನಿಮ್ಮ ಬೆಂಬಲಕ್ಕೆ ಬರೋದಿಲ್ಲ, ನಿಮ್ಮ ನೆರವಿಗೆ ಬರೋದಿಲ್ಲ, ನಿಮಗೆ ಸಹಾಯ ಮಾಡೋದಿಲ್ಲ ಅಂತಾದರೆ ಬೇರೆಯವರು ಏನು ತಾನೇ ಮಾಡ್ಯಾರು, ಅಥವಾ ಬೇರೆಯವರಿಂದ ಏನು ತಾನೇ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಪ್ರಶ್ನೆ. ಅಂದುಕೊಂಡಂತಹ ಕೆಲಸಕ್ಕೆ ಯಾವುದೇ ಕಾರಣಕ್ಕೂ ಮನೆಯವರು ಒಪ್ಪಿಗೆಯನ್ನು ಕೊಡೋದಿಲ್ಲ, ಸಹಕರಿಸೋದಿಲ್ಲ. ಬಹಳ ಬೇಸರದ ಸಂಗತಿಯಾಗುತ್ತೆ. ತಾಯಿಯವರಿಗೆ ಆರೋಗ್ಯದ ಸಮಸ್ಯೆ ಕಾಡಬಹುದು, ಅದೂ ಕೂಡ ನಿಮಗೆ ಆತಂಕ. ನೆಮ್ಮದಿಯಾಗಿ ಯಾವುದೋ ಒಂದು ಕೆಲಸಕ್ಕೆ ಹೋಗಿ ಆ ಕೆಲಸವನ್ನು ಪೂರೈಸಿ ಬರೋಣ ಅಂತಂದರೆ ತಾಯಿಯವರ ಆರೋಗ್ಯ ಸ್ಥಿತಿಯನ್ನು ನೋಡಿದಾಗ ಯಾವ ಕೆಲಸಕ್ಕೂ ಮನಸ್ಸು ಬರದೇ ಇರತಕ್ಕಂಥದ್ದು. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಶುಭವಾಗಿ.